ಫೈನಲಿ ನನಗೂ ಹುಡುಗಿ ನೋಡಕ್ ಹೋಗ್ತಿದ್ದಾರೆ. Day09 ಆಫ್ ಫಾರ್ಮಿಂಗ್ ಲಾಗ್. ನಾನು ಆಲಕ್ಕಿ ಬರಬೇಕಾದ್ರೆ ರಾಮಣ್ಣ ಅಂತ ನೋಡಿ ಕರೆದ್ರು. ಲಾಗರ್ ನಮ್ದು ಸ್ವಲ್ಪ ವಿಡಿಯೋ ಮಾಡೋ ಅಂದ್ರು. ನನಗೆ ಸಖತ್ ಖುಷಿ ಆಯ್ತು. ಯಾಕಂತಂದ್ರೆ ನಾವು ಏನಾರ ಸ್ಟಾರ್ಟ್ ಮಾಡಿದಾಗ ಈ ತರ ಸಪೋರ್ಟ್ ಮಾಡೋ ಜನ ಸಿಕ್ಕರೆ ಇನ್ನ ಜಾಸ್ತಿ ವರ್ಕ್ ಮಾಡ್ತೀವಿ. ಥ್ಯಾಂಕ್ ಯು ರಾಮಣ್ಣ, ಇದೇ ತರ ಸಪೋರ್ಟ್ ಮಾಡ್ರಿ, ನಾನು ಇನ್ನ ಜಾಸ್ತಿ ಎಂಟರ್ಟೈನಿಂಗ್ ಮಾಡ್ತೀನಿ. ಅಂಡ್ ಪಾಯಿಂಟ್ಗೆ ಬರ್ತೀನಿ. ಇವಾಗ ನಮ್ಮೂರಲ್ಲಿ ಮೈಲಾಲಿಂಗೇಶ್ವರ ದೇವರಿದೆ, ಅದರ ಭಕ್ತಾದಿಗಳು ಇವರು. ಎಲ್ರು ದೇವ್ರ ದರ್ಶನಕ್ಕೆ ಹೋಗ್ತಿದ್ರು ಅನ್ಸುತ್ತೆ. ಅದು ಎಷ್ಟು ಚೆನ್ನಾಗಿದೆಯಲ್ಲ ಅವ್ರ ಪದ್ಧತಿ. ಹಂಗೆ ಪಾಟ್ನ ತೆಗೆದು ಟ್ಯಾಕ್ರಿಲಿ ಟ್ರೈಲರ್ ಇತ್ತು, ಅದನ್ನ ತೆಗೆದು ಕಲ್ಟಿವೇಟರ್ ಹಾಕಿ ನಿಲ್ಸಿದೆ. ಅಲ್ಲಿಂದ ಮಿಷಿನಿಗೆ ಹೋಗಿ ಜ್ವಾಳ ಇಟ್ಟು ನಮ್ಮ ಡ್ಯೂಟಿಗೆ ನಾನು ಜಾಯಿನ್. ಹೊಲದಿಂದ ಬಂದು ಎಲ್ಲ ಕೆಲಸನ ಮುಗಿಸಿ ಹಂಗೆ ಜಿಮ್ಗೆ ರೆಡಿಯಾಗಿ ಈ ಕುಕ್ಕರ್ ಕ್ಯಾಪ್ನ ತಗೊಂಡು ಹೋಗ್ತಿದ್ದೀನಿ. ಯಾಕಂದ್ರೆ ಮನೆಯಲ್ಲಿ ತುಂಬಾ ಜಾಸ್ತಿ ವಿಸಿಲ್ ಸೌಂಡ್ ಮಾಡ್ತಿತ್ತು, ಅದಕ್ಕೆ ಎಲ್ಲಾರ ಬೀಸಾಕ್ ಬರೋಣ ಅಂತ. ಹಂಗೇನಾರ ಮಾಡಿದ್ರೆ ನನ್ನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ಅಷ್ಟೇ. ಅದು ರಬ್ಬಲ್ ಸರಿ ಇದ್ದಿದ್ದಿಲ್ಲ, ಸರಿ ಮಾಡ್ಸೋಣ ಅಂತ ಫಸ್ಟ್ ಅಂಗಡಿಗೆ ಹೋದೆ, ಅದು ನೋಡಿದ್ರೆ ಕ್ಲೋಸ್ ಆಗಿತ್ತು. ಇನ್ನೊಂದು ಅಂಗಡಿ ಹೋದೆ, ಅದು ಕೂಡ ಕ್ಲೋಸ್ ಆಗಿರ್ಬೇಕಾ. ನನಗೆ ಎಷ್ಟು ಚೀಪ್ ಅನಿಸ್ತು. ಅಲ್ಲಿಂದ ಜಿಮ್ಮಿಗೆ ಹೋದ್ವಿ. ನನ್ನ ಪಾರ್ಟ್ನರ್ ಶೋಲ್ಡರ್ ಪ್ರೆಸ್ ನ ಫಸ್ಟ್ ಸೆಟ್ ಆದ್ಮೇಲೆ ವೆಯ್ಟ್ ನೋಡಿದ್ರೆ ಒಂದ್ ಕಡೆ 15 kg, ಇನ್ನೊಂದ್ ಕಡೆ 20 kg ಹಾಕಿದ್ದಾನೆ. ಡಿಪ್ರೆಷನ್. ವರ್ಕೌಟ್ ನ ಮುಗಿಸಿ ಅಲ್ಲಿಂದ ಬ್ಯಾಂಕಿಗೆ ಹೋದ್ವಿ. ಅಲ್ಲಿ ATM ಒಂದು ನ್ಯೂ ಪಿನ್ ಮಾಡ್ಬೇಕು ಅಂತ ಹೋದೆ, ಅದು ನೋಡಿದ್ರೆ ಅಲ್ಲೂ ಸರಿಯಾಗಿ ಬರ್ದ. ಹಂಗೆ ಅಲ್ಲಿಂದ ಮನೆಗೆ ಹೋಗಿ ಲಾಸ್ಟ್ ಮೀಲ್ ನ ಮುಗಿಸಿ ಆಕಳಿಗೆ ಬೂಸ ಇಟ್ಟು ಪಾಚ್ಕೊಂಡೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬೈ ಬಾಯ್.